ನಮಸ್ಕಾರ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ತ್ಯಾಗ ಇರ್ತದ, ಮಾರ್ಗದರ್ಶನ ಇರ್ತದ, ಒಂದು ಬಲಿದಾನ ಇರ್ತದ ಅನ್ನೋ ಮಾತನ್ನ ನಾವು ಕೇಳಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಕೈವಾಡನೂ ತಪ್ಪಾಕೋದ, ಕೈ ಆಸರೆ ಅನ್ಬೇಕ ಇರ್ತದ ಅನ್ನೋದು ಹಿರಿಯರ ಮಾತು. ಅದರ ಜೊತೆಗೆ ನಾವು ಇನ್ನೊಂದು ಗಮನಿಸಬೇಕು, ಶಿವಾಜಿ ಹಿಂದೆ ಜೀಜಾಬಾಯಿ ಇದ್ಲು. ಜೀಜಾಬಾಯಿ ಮಾರ್ಗದರ್ಶನದಲ್ಲಿ ಶಿವಾಜಿ ಹಿಂದೂ ಸಾಮ್ರಾಟನಾದ. ರಾಮಾಯಣಕ್ಕೆ ಸೀತೆಯೇ ಕಾರಣ. ರಾಮನ ವ್ಯಕ್ತಿತ್ವ ಹೊರಬರಲು ಸೀತೆಯೂ ಕಾರಣ. ಸೀತೆಯ ಜೊತೆ ವನವಾಸದಲ್ಲಿ ರಾಮನ ಜೊತೆಯಾಗಿ ರಾಮನಿಗೆ ಬೆಂಬಲಾಗಿ ನಿಂತು. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ಹಿಂದೆ ಒಬ್ಬ ಮಹಿಳೆ ತನ್ನ ತ್ಯಾಗವನ್ನ ಮಾಡಿರ್ತಾಳೆ, ತನ್ನ ಸಮರ್ಪಣೆಯನ್ನ ಮಾಡಿರ್ತಾಳೆ. ಇದನ್ನ ನಾವು ಕೇಳಿದ್ವಿ, ತಿಳ್ಕೊಂಡಿವಿ, ಒಪ್ತೀವಿ. ಆದರೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ತಂದೆ ಯವನೂ ಕೂಡ ಬಲಿದಾನ ಆಗಿರ್ತದೆ. ಅದನ್ನು ಕೂಡ ಗಮನಿಸ್ಬೇಕಾಗ್ತದೆ. ಒಬ್ಬ ತಂದೆ ಯವನ ತನ್ನ ಮಗುವಿನ ಶ್ರೇಷ್ಠತೆಗಾಗಿ ಆತ ತ್ಯಾಗ ಮಾಡಿರ್ತಾನೆ, ಬಲಿದಾನ ಕೊಟ್ಟಿರ್ತಾನೆ. ತನ್ನೆಷ್ಟೋ ಸೌಖ್ಯವನ್ನ ಆತ ಸಮರ್ಪಿಸಿಬಿಟ್ಟಿರ್ತಾನೆ. ಅದನ್ನು ಕೂಡ ನಾವು ಗಮನಿಸ್ಬೇಕು. ಯಶಸ್ವಿ ಪುರುಷ ದಿಢೀರೆಂದು ಯಶಸ್ವಿ ವ್ಯಕ್ತಿ ಆಗೋದಿಲ್ಲ. ಮತ್ತ ಆ ಯಶಸ್ವಿ ವ್ಯಕ್ತಿ ಆಗ್ಲಿಕ್ಕೆ ಸಾಕಷ್ಟು ಮಂದಿ ಸಮರ್ಪಣೆಯನ್ನು ಮಾಡಿರ್ತಾರ. ಸಣ್ಣ ಪುಟ್ಟ ಸಮರ್ಪಣೆಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಸಮರ್ಪಣೆಗಳು ಕೂಡ ಆಗಿರ್ತಾವ. ಆಗ್ಲೇ ಮಾತ್ರ ಒಂದು ಯಶಸ್ವಿ ವ್ಯಕ್ತಿಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಒಂಚೂರು ಎಚ್ಚರ ಇರ್ಬೋದು, ಒಂಚೂರು ಕಡಿಮೆ ಇರ್ಬೋದು. ಆದ್ರೆ ಬಹಳಷ್ಟು ಮಂದಿ ಸಮರ್ಪಣೆ ಆಗಿರ್ತದೆ. ಯಶಸ್ವಿ ವ್ಯಕ್ತಿಗಳ ನಾವು ಗತ ಜೀವನವನ್ನ ನೋಡಿದಾಗ ನಮಗ್ ಗೊತ್ತಾಗ್ತದೆ. ನಾವು ಅದನ್ನ ನೋಡಲ್ಲ. ಯಶಸ್ವಿ ವ್ಯಕ್ತಿಯ ಕಳೆದು ಹೋದ ದಿನಗಳ ಕುರಿತು ನಮ್ ಹೆಚ್ಚಿಗೆ ಗಮನ ಕೊಡೋದಲ್ಲ. ನಮ್ ಗಮನ ಏನಿದ್ರು ಈಗ ಅವ್ರು ಯಶಸ್ವಿ ವ್ಯಕ್ತಿಗಳಾಗಿದಾರ, ಅವ್ರು ಹೆಂಗ್ ಜೀವನ ಮಾಡಕತ್ತಾರ, ಏನ್ ಹೇಳಕತ್ತಾರ, ಏನ್ ಮಾಡಕತ್ತಾರ, ಅದನ್ನ ನೋಡ್ತೀವಿ. ಅದು ಕೊನೆ ಹತ್ತದ್ದು. ಅದು ಮಾಡ್ಬೇಕಂದ್ರೆ ಅವ್ರು ಇಲ್ಲಿಂದ ಆರಂಭಿಸ್ಯಾರ. ಆ ಇತಿಹಾಸದಲ್ಲಿ ಆರಂಭ ಆಗ್ಯದ, ಅಲ್ಲಿಂದೇ ಅವ್ರ ಕೆಲಸಗಳು ಶುರುವಾಗ್ಯಾವ. ಕೊನೆಗೆ ಇಲ್ಲಿ ಅವರು ಫಲ ನೀಡುವ ಹಂತಕ್ಕೆ ಬಂದ್ ನಿಂತಾರೆ. ಇಲ್ಲಿಂದ ಈ ಫಲ ನೀಡುವ ಹಂತದವರೆಗಿನ ಯಾತ್ರೆ ಇದೆಯಲ್ಲ, ಆ ಯಾತ್ರೆಯಲ್ಲಿ ಸಾಕಷ್ಟು ಜನರು ಅವ್ರು ಬೆಳೀಲಿಕ್ಕೆ ತಮ್ಮ ಸಮರ್ಪಣೆಯನ್ನ ಮಾಡಿದ್ದಾರೆ, ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಗಮನಿಸ್ಬೇಕಾಗ್ತದೆ. ಅದರಲ್ಲಿ ತಂದೆ ಕೂಡ ಬಹಳ ಮುಖ್ಯವಾದ ವ್ಯಕ್ತಿ. ತಂದೆ ಮತ್ತು ತಾಯಿ ಈ ಇಬ್ರು ಮುಖ್ಯವಾದ ವ್ಯಕ್ತಿ ಆಗ್ತದೆ. ಇಲ್ಲಿ ತಾಯಿ ಬಗ್ಗೆ ಯಾಕೆ ಹೆಚ್ಚಿಗೆ ಮಾತಾಡೋದಿಲ್ಲ ಅಂದ್ರೆ, ಯಶಸ್ವಿ ವ್ಯಕ್ತಿ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಕೂಡ ಇರ್ತಾರೆ. ಯಾಕೆ ಅನ್ನೋದು, ಅಲ್ಲಿ ತಾಯಿ ಆಗ್ಬೋದು, ಪತ್ನಿ ಆಗ್ಬೋದು, ಸಹೋದರಿ ಆಗ್ಬೋದು, ಯಾರೋ ಒಬ್ರು ಆಗ್ಬೋದು, ಸ್ತ್ರೀ ರೂಪ. ಅದರಂತೆ ಅದರ ಜೊತೆಗೆ ತಂದೆನೂ ಕೂಡ ಅಲ್ಲಿ ಇರ್ತದ ಪಾತ್ರ. ತಂದೆಯ ಪಾತ್ರವನ್ನು ಕೂಡ ಬಹಳ ದೊಡ್ಡದಾಗಿರ್ತದೆ. ಯಾಕಂದ್ರೆ ತನ್ನ ಜೀವನದ ಸೌಖ್ಯವನ್ನ ಅಥವಾ ತನ್ನ ಮಗುವಿನ ಬೆಳವಣಿಗೆಗಾಗಿ ಸಮರ್ಪಣೆ ಮಾಡಿರ್ತಾನೆ. ತಾನು ಅನುಭವಿಸ್ಬೇಕಾದಂಥದ್ದನ್ನ ಅನುಭವಿಸೋದಿಲ್ಲ, ಅದು ಮಗುವಿನ ಸಲುವಾಗಿ ತ್ಯಾಗ ಮಾಡಿರ್ತಾನೆ. ಆ ಯೌವನದಲ್ಲಿ ದುಡಿಮೆ ರಾತ್ರಿ ದುಡಿತಾನಂತ ತನ್ನ ಮಗುವಿನ ಶ್ರೇಷ್ಠತೆಗಾಗಿ. ವಯಸ್ಸಾದ್ಮೇಲಂತೂ ಬೋಲಿ ಕುಂದ್ರದಿದ್ದೇ ಇರ್ತದ. ದುಡಿಯುವ ವಯಸ್ಸಿನಲ್ಲಿ ದುಡಿಬೇಕಾಗಿರ್ತದೆ. ಆ ದುಡಿದು ಸಂಭ್ರಮಿಸುವಂತ ಸಮಯ ಆ ತಂದೆದ್ದಾಗಲ್ಲ.
ಅಲ್ಲಿ ತನ್ನ ಮಕ್ಕಳ ಶ್ರೇಷ್ಠತೆಗಾಗಿ ಅದೆಲ್ಲ ಸಮರ್ಪಣೆ ಮಾಡಿಬೇಕೇತನಂತ. ಅದನ್ನು ಯಾರೂ ಪರಿಗಣಿಸೋದಿಲ್ಲ. ಅದೇ ಒಂದು ನೋವಿನ ಸಂಗತಿ. ಯಶಸ್ವಿ ವ್ಯಕ್ತಿಯೂ ಕೂಡ ತನ್ನ ತಂದೆಯನ್ನ ಕೆಲವೊಂದ್ಸರಿ ಪಕ್ಕ ಸರಿಸ್ಬಿಡ್ತಾನೆ. ಆದ್ರೆ ನಿಜವಾದ ಯಶಸ್ವಿ ವ್ಯಕ್ತಿ ತಗೊಂಡು ಹೋಗ್ತಾನೆ. ತನ್ನ ಜೀವನ ಯಾತ್ರೆಯಲ್ಲಿ ಆ ಯಶಸ್ಸಿನ ಪಯಣದಲ್ಲಿ ಯಾರ್ಯಾರು ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡ್ಯಾರ ಅವೆಲ್ಲರನ್ನ ಕೊನೆಯವರೆಗೂ ತನ್ನ ಜೊತೆಗೆ ತಗೊಂಡು ಹೋಗ್ತಾನತ್ತ. ನಿಜವಾದ ಯಶಸ್ವಿ ವ್ಯಕ್ತಿ ಮರೆಯೋದಿಲ್ಲ, ಆತ ತಗೊಂಡು ಹೋಗ್ತಾನ. ಮತ್ ನಾವು ಯಶಸ್ವಿ ವ್ಯಕ್ತಿ ಆಗ್ಬೇಕಂತಲೇ ಯಶಸ್ವಿ ವ್ಯಕ್ತಿ ಅನುಕರಣೆಯನ್ನ ಮಾಡ್ತಿರ್ತೀವಿ. ಆತನ ಬೋಧನೆಗಳನ್ನು ಸ್ವೀಕರಿಸ್ತಿರ್ತೀವಿ. ಆತನ ಕಾರ್ಯಗಳನ್ನು ಗಮನಿಸ್ತಿರ್ತೀವಿ. ಈಗಿನ ಆತನ ಕಾರ್ಯಗಳನ್ನ ಗಮನಿಸಲು ಮುಖ್ಯವಾಗಿ ಆತನ ಗತಕಾಲದ ಕಾರ್ಯಗಳನ್ನ ನಾವು ಗಮನಿಸ್ಬೇಕು. ಯಾಕಂದ್ರ ಆತ ದಿಢೀರೆಂದು ಯಶಸ್ವಿ ವ್ಯಕ್ತಿ ಆಗಿರೋದಿಲ್ಲ. ಅನೇಕ ವರ್ಷಗಳ ಪರಿಶ್ರಮದಲ್ಲಿ ಅನೇಕ ವರ್ಷಗಳ ಒಂದು ಯಾತ್ರೆಯಾದ ಆ ಯಾತ್ರೆ ಹೇಗೆ ಮಾಡಿದ ಅನ್ನೋದನ್ನ ನಾವು ಗಮನಿಸ್ಬೇಕು. ಆತನ ಒಂದು ಆತ್ಮಕಥೆಯನ್ನ ನಾವು ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡು ಆತ ಎಲ್ಲಿಂದ ಆರಂಭಿಸಿದ್ನಲ್ಲ ಆ ಸ್ಥಳದಿಂದಲೇ ಆ ಸ್ಥಿತಿಯಿಂದಲೇ ನಾವು ಕೂಡ ಆರಂಭಿಸಿದೆವು ಅಂದ್ರೆ ಅವಾಗೂ ಯಶಸ್ವಿ ವ್ಯಕ್ತಿಗಳಾಗ್ತೀವಿ. ಈಗ ದಿಢೀರನ್ನು ಇನ್ಸ್ಟಂಟ್ ಆಗಿ ನಾವು ಯಶಸ್ವಿ ವ್ಯಕ್ತಿಗಳಾಗಕ್ಕಾಗಲ್ಲ. ಹಂಗೆ ಅವ್ರದ್ದು ಅನುಕರಣೆ ಮಾಡೋಣ ನಾವು ಒಮ್ಮೆಲ್ಗೆ ಯಶಸ್ವಿ ವ್ಯಕ್ತಿಗಳು ಆಗೋದಿಲ್ಲ. ಅಲ್ಲೇ ನಾವು ಎಡಿ ಬೀಳೋದು. ಅದಕ್ಕೆ ಸಮಯ ಬೇಕಾಗ್ತದ, ಪರಿಶ್ರಮ ಬೇಕಾಗ್ತದ, ತಾಳ್ಮೆ ಬೇಕಾಗ್ತದ. ಅವೆಲ್ಲವನ್ನು ನಮ್ಮೊಂದಿಗೆ ಸೇರಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಾವು ನಡಿಬೇಕಾಗ್ತದ. ನಾವೆದಾಗ ಮಾತ್ರ ಯಶಸ್ವಿ ವ್ಯಕ್ತಿಯ ಜೊತೆಗೆ ಯಶಸ್ವಿ ಜೀವನನೂ ಕೂಡ ನಮ್ದಾಗ್ತದ. ಆಗ ನಾವು ಕೂಡ ಮುಂದೊಂದಿನ ಯಶಸ್ವಿ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲುವ ಅರ್ಹತೆ ನಮ್ದಾಗ್ತದ. ನಿಲ್ತೀವಿ. ಧನ್ಯವಾದಗಳು.